BJP ಇವರು ಅಧ್ಯಕ್ಷರು ಅವರಿಗೆ ಕಾನೂನಿನ ಅರಿವು ಇಲ್ಲ. ಈಗ ನಿಮ್ಮ ಮುಂದೆನೇ ಇದೆ, ಇದೆಲ್ಲ ನಿಮಗೆ ಕೊಟ್ಟಿದ್ದೀನಿ. 2011ರಲ್ಲಿ 2003ರಲ್ಲಿ ಕಾನೂನು ಆಯಿತು. 2010ರಲ್ಲಿ ಯಾವ ಪಕ್ಷ ಇದ್ದಿದ್ದು ಅಧಿಕಾರದಲ್ಲಿ? BJP ಪಕ್ಷನೇ ಅಧಿಕಾರದಲ್ಲಿದ್ದರು. BJP ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ 11ರಲ್ಲಿ ಬಹುಶಃ ನಮ್ಮ ಯಡಿಯೂರಪ್ಪನವರೇ ಚೀಫ್ ಮಿನಿಸ್ಟರ್ ಆಗಿದ್ರೇನೋ ಅಲ್ವಾ? ಕಾಲಂ 17ಕ್ಕೆ ಒಂದು ತಿದ್ದುಪಡಿನ ತರ್ತಾರೆ. ಅದರಲ್ಲಿ ವಾರ್ಷಿಕ 5 ಲಕ್ಷದಿಂದ 10 ಲಕ್ಷ ರೂಪಾಯಿ, ಯಾವ ಸಂಸ್ಥೆಗಳ ಒಟ್ಟು ವಾರ್ಷಿಕ ಆದಾಯವು 5 ಲಕ್ಷ ರೂಪಾಯಿಗಳನ್ನು ಮೀರಿದ್ದು, ಆದರೆ 10 ಲಕ್ಷ ರೂಪಾಯಿಗಳನ್ನು ಮೀರಿರುವುದಿಲ್ಲವೋ ಆ ಸಂಸ್ಥೆಗೆ ಸಂಬಂಧಪಟ್ಟ ನಿವ್ವಳ ಆದಾಯದ 5%. ಅಂದರೆ 5ರಿಂದ 10 ಲಕ್ಷದವರೆಗೂ ಆದಾಯ ಇರ್ತಕ್ಕಂಥ ದೇವಸ್ಥಾನಗಳಿಗೆ 2011ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಅಥವಾ ಸದಾನಂದ ಗೌಡರು ಆಗಿರಬೇಕು, ಮಾಡಿದ್ದಾರೆ. ಆಮೇಲೆ 10 ಲಕ್ಷಕ್ಕಿಂತಲೂ ಮೀರಿರ್ತಕ್ಕಂಥ ಆದಾಯ ಇರ್ತಕ್ಕಂಥ ದೇವಸ್ಥಾನಗಳಿಗೆ 10% BJP ಸರ್ಕಾರನೇ ಹಾಕಿದೆ. ಇದೆಲ್ಲ BJP ಸರ್ಕಾರನೇ ಹಾಕಿರ್ತಕ್ಕಂಥದ್ದು. ಆಮೇಲೆ ನಾವೀಗ ಏನು ಮಾಡಿದ್ದೀವಿ ಅಂದರೆ 10 ಲಕ್ಷದವರೆಗೂ ಅವರೇನು ಕೊಡಬೇಕಾಗೇ ಇಲ್ಲ. 10 ಲಕ್ಷದವರೆಗೂ ಯಾವ ದೇವಸ್ಥಾನಕ್ಕೆ ಆದಾಯ ಇಲ್ವೋ 10 ಲಕ್ಷ ಒಳಗೆ ಯಾವ ದೇವಸ್ಥಾನ ಯಾರೂ ಕೊಡಬೇಕಾಗೇ ಇಲ್ಲ. ಆಮೇಲೆ 10 ಲಕ್ಷದಿಂದ 1 ಕೋಟಿವರೆಗೂ 5% ಹಾಕಿದ್ದೀವಿ, 5% ನೆಟ್ಟು. ಆಮೇಲೆ 1 ಕೋಟಿ ಮೇಲೆ 10% ಹಾಕಿ. ಅಂದರೆ ನಾವೇನು ಹೊಸ ಕಾಯ್ದೆ ಎಲ್ಲ, ಇದು ಹಿಂದೆ ಇದ್ದಂಥ ಕಾಯ್ದೆಗೆ, BJP ತಂದಿರ್ತಕ್ಕಂಥ ಕಾಯ್ದೆಗೆ ನಾವು ಕೆಲವು ತಿದ್ದುಪಡಿ ಮಾಡಿದ್ದೀವಿ ಅಷ್ಟೇ. ಕಾನೂನು ಅರಿವಿಲ್ಲದೆ ಇರ್ತಕ್ಕಂಥವರು BJP ಅಧ್ಯಕ್ಷರು ಈ ರೀತಿ ಅಪಾದನೆ ಮಾಡ್ತಿರ್ತಕ್ಕಂಥದ್ದು ಯಾವ ಪುರುಷಾರ್ಥನೋ ನನಗಂತೂ ಗೊತ್ತಾಗ್ತಿಲ್ಲ. ಧಾರ್ಮಿಕ ಪರಿಷತ್ತಿದೆ. ಆಮೇಲೆ ಯಾವುದೇ ದೇವಸ್ಥಾನದ ಹಣ ಸರ್ಕಾರದ ಖಜಾನೆಗೆ ಬರೋದಿಲ್ಲ. ಈ ಕಾಯ್ದೆ ಬಂದಾಗಲಿಂದ ಫಸ್ಟು ಕಾಯ್ದೆ ಬಂದಿದ್ದು 2003ರಲ್ಲಿ, ತಿದ್ದುಪಡಿ ಆಗಿದ್ದು 2011ರಲ್ಲಿ. ಯಾವುದೇ ದೇವಸ್ಥಾನದ ಹಣ ಸರ್ಕಾರಕ್ಕೂ ಬರಲ್ಲ, ನಮ್ಮ ಟ್ರೆಜರಿ ಡಿಪಾರ್ಟ್ಮೆಂಟ್ಗೂ ಬರಲ್ಲ, ಧಾರ್ಮಿಕ ಪರಿಷತ್ತಿಗೆ ಬರುತ್ತೆ. ಯಾರು ಧಾರ್ಮಿಕ ಪರಿಷತ್ತು ಅಧ್ಯಕ್ಷರು, ಯಾರು ಸಚಿವರಾಗಿರ್ತಾರೋ ಅವರು ಇರ್ತಾರೆ, ಮತ್ತು ಬೇರೆ ಬೇರೆ ಸದಸ್ಯರೆಲ್ಲ ಇರ್ತಾರೆ. ವಿವಾದ ಎಲೆಕ್ಷನ್ ಬರ್ತಾ ಇದೆ, ಈಗ ವಿವಾದಕ್ಕೆ ಇದಕ್ಕೆ ಉತ್ತರ ಕೊಟ್ಬಿಡ್ಲಿ BJP ಅವರು, ಇದಕ್ಕೆ ಉತ್ತರ ಕೊಡಲಿ. ಈ ಮೊದಲು BJP ಸರ್ಕಾರ ಇದ್ದಾಗ ತಗೊಳ್ತಾ ಇದ್ರಾ ಇಲ್ವೋ? ಯಡಿಯೂರಪ್ಪರ ಚೀಫ್ ಮಿನಿಸ್ಟರ್ ಅಥವಾ ಸದಾನಂದ ಗೌಡರು ಆಗಿದ್ದಾಗಂಥ ಸಂದರ್ಭದಲ್ಲಿ ತಿದ್ದುಪಡಿ ಆಗಿದ್ದು. ನಾವೇನು ಹೊಸದಾಗಿ ಪ್ರಾರಂಭ ಮಾಡಿದ್ದೀವ? ಇಲ್ಲ. ಆಮೇಲೆ ಏನು ಹಣ ಬರುತ್ತೆ, ಪ್ರತಿ ಪೈಸೆ ಕೂಡ ದೇವಸ್ಥಾನಕ್ಕೆ, ಅರ್ಚಕರಿಗೆ ಹೋಗುತ್ತೆ. ವಿವಾದ ಮಾಡೋದೇ ಅವ್ರ ಕೆಲಸ, ಹುಟ್ಟುಗುಣ. BJP ಅವರು ಕಾನೂನು ಇಲ್ಲ, ಇದ್ದಿದ್ರೆ ಮಾತಾಡ್ತಿರ್ಲಿಲ್ಲ. ನಾ ಹಾಗೆ ಹೇಳ್ಬೇಕಾಗತ್ತೆ. ಈಗ ಒಂದು ರಾಷ್ಟ್ರೀಯ ಪಕ್ಷ BJP ಪಕ್ಷ ಏನು 28ಕ್ಕೆ 28 ಸ್ಥಾನ ಗೆಲ್ಲಬೇಕು ಅಂತ ಹೊರಟಿದ್ದಾರೆ ಇವರು ಅಲ್ವಾ? ರಾಜ್ಯದ ಅಧ್ಯಕ್ಷರು ಈ ಕಾನೂನನ್ನು, ಪುಸ್ತಕವನ್ನು, ನಮ್ಮ ಮುಜರಾಯಿ ಇಲಾಖೆಯ ಒಂದು ಧಾರ್ಮಿಕ ಪರಿಷತ್ತಿನ ಪುಸ್ತಕವನ್ನು ಒಂದ್ಸಲಿ ಓದಲಿ. ಅವರು ಓದ್ಬಿಟ್ಟು ಆಮೇಲೆ ಮಾತಾಡಿದ್ರೆ ಅವ್ರಿಗೂ ಗೌರವ.